ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಅಂದು ನೋಡೋಣ ಬನ್ನಿ. ರಚನಾ ವಾಪಸ್ ಮನೆಗೆ ಬಂದಿರ್ತಾಳೆ. ಇಲ್ಲಿ ರಚನಾ ಮತ್ತು ಕೃಷ್ಣ ಮಲಗುತ್ತಾರೆ. ಬಾಲ ಮತ್ತು ಜೀವ ಮಲಗುತ್ತಾರೆ. ಕೃಷ್ಣ ಕೇಳ್ತಾಳೆ, ಅಮ್ಮ ಬೇಬಿ ನಿನ್ನ ಮನೆಯಿಂದ ಹೊರಗೆ ಹಾಕಿದಾಗ ನೀನು ಎಲ್ಲೋದೆ ಅಮ್ಮ ಅಂತ ಕೇಳಿದಾಗ, ನಾನು ದೇವ್ರ ಹತ್ರ ಹೋಗಿ ನನ್ನ ಮಗಳನ್ನು ನನಗೆ ಕೊಟ್ಬಿಡಪ್ಪ ಅಂತ ಕೇಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ಹೌದಲ್ಲ, ಆ ದೇವ್ರು ಕೇಳ್ಕೊಂಡಿದ್ದ ತಕ್ಷಣ ದೇವ್ರಿಗೆ ನನಗೆ ಕೊಟ್ಬಿಟ್ಟ ಅಂತ ಖುಷಿ ಪಡ್ತಾರೆ. ಇಲ್ಲಿ ಜೀವ ಮತ್ತು ಬಾಲ ಮಲಗಿರ್ಬೇಕಾದ್ರೆ ಬಾಲ ಹೇಳ್ತಾನೆ, ನೀನು ಸ್ವಲ್ಪ ಜೀವ ರಚನವನ್ನು ಸ್ವಲ್ಪ ಪ್ರೀತಿಸೋ, ಅವನ ಹೆಂಡತಿಯಾಗಿ ನೋಡು, ಅದು ಮಾಡೋ ಇದು ಮಾಡೋ ಅಂತ ಅವ್ನು ತಲೆ ಕೆಡಿಸ್ತಾ ಇರ್ತಾನೆ. ಅದಕ್ಕೆ ಜೀವ, ಅಯ್ಯೋ ನಾನು ತಲೆ ಕೆಡಿಸ್ಬೇಡ ಅಂತ ಕಿವಿ ಮುಚ್ಕೋತಾನೆ. ಬಾಲ ಸರಿ ಏನಾದ್ರು ಮಾಡ್ಕೊ ಅಂತ ಬಾಲ ಮಲ್ಕೋತಾನೆ. ಇಲ್ಲಿ ಕೃಷ್ಣ ಮತ್ತು ರಚನಾ ಇಬ್ಬರು ಮಲಗಿರ್ತಾರೆ. ಜೀವ ಕೂಡ ಸುಸ್ತಾಗಿ ಮಲಗಿರ್ತಾನೆ. ಅವ್ನು ದಿಢೀರಂತ ಎಚ್ಚರಾಗಿ ಕೂತ್ಕೋತಾನೆ. ಯಾಕೆ ಅಂತ ನೋಡಿದ್ರೆ ಅವ್ನಿಗೊಂದು ಹಾಡು ಕೇಳಿಸ್ತಾ ಇರತ್ತೆ. ಆ ಹಾಡು ಕೃಷ್ಣಂಗೆ ಯಾವಾಗಲೂ ಅವ್ರ ಅಮ್ಮ ಹೇಳ್ತಾ ಇದ್ದಿದ್ದು ಹಾಡಾಗಿರತ್ತೆ. ಆದರೆ ಇಲ್ಲಿ ರಚನಾ ಅದನ್ನು ಕೃಷ್ಣಂಗೆ ಹೇಳ್ತಾ ಇರ್ತಾಳೆ. ಕೃಷ್ಣ, ಅಮ್ಮ ನಂಗೆ ನಿದ್ದೆ ಬರ್ತಾಳೆ, ಅದರ ಹಾಡಾಡು ಅಂತ ಅಂದಾಗ ಆ ಹಾಡಾಡ್ತಾಳೆ. ಅಲ್ಲಿ ಜೀವ ನೆನ್ಪು ಮಾಡ್ಕೋತಾನೆ, ಇದನ್ನು ನಾನು ಹೆಂಡ್ತಿ ಕೃಷ್ಣಂಗೆ ಅಂತ ಹಾಡ್ತಿದ್ದಿದ್ದು ಹಾಡು, ಅವಳು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಿದ್ದೆ ಮಾಡಲಿ ಅಂತ ಹಾಡ್ತಿದ್ದಿದ್ದು ಹಾಡು ಇದನ್ನು ಅಂತ ಜೀವ ಅನ್ಕೋತಾನೆ. ಆಗ ರಚನಾ ಹೇಳಿದ್ದನ್ನು ಮಾತು ಜೀವಂಗೆ ನೆನಪಾಗತ್ತೆ. ರಚನಾ ಹೇಳಿದಲ್ಲಿ, ಏನೇ ಬರಲಿ, ನಾನು ಏನು ಬೇಕಾದ್ರೂ ಕಳ್ಕೊಳ್ಳೋಕೆ ಸರಿ, ನಾನು ಪ್ರಾಣ ಕೊಡೋಕ್ಕಾದ್ರೂ ಸರಿ ಕೃಷ್ಣಂಗೋಸ್ಕರ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಇವ್ರು ಯಾಕೆ ಇಷ್ಟೊಂದು ನಮಗೆ ಮಾಡ್ತಾರೆ ಅಂತ ಜೀವ ಅನ್ಕೋತಿರ್ತಾನೆ. ಇಲ್ಲಿ ವಜ್ರೇಶ್ವರಿಗೆ ವಿಧಿ ಹೇಳ್ತಿರ್ತಾಳೆ, ಅಕ್ಕ ಹೇಳಿದಾಳೆ, ಮೊದಲನೇ ಪಾಯಿಂಟ್ ಸಿಗ್ನೇಚರ್ ನೀವೇ ಬಂದು ತೊಗೋಬೇಕಂತೆ ಪ್ರಾಪರ್ಟೀಸ್ಗೆ. ಆಮೇಲೆ ಎರಡನೇದು ಅವಳಿಗೆ ಫ್ರೀಡಮ್ ಬೇಕಂತೆ ನಿಮ್ಮಿಂದ. ಮೂರನೇದು ಅವಳಿಗೆ ಗಂಡ ಮತ್ತು ಅವಳ ಮಗಳು ಮಾತ್ರ ಮುಖ್ಯ, ಬೇರೆ ಯಾರೂ ಮುಖ್ಯ ಅಲ್ಲ ಅಂತ ಹೇಳ್ತಾಳೆ. ಅದನ್ನು ತೇಜ, ಸಾಕು ಮಗಳೇ ಹೋಗು, ಎಲ್ಲ ಹೇಳಾಯ್ತಲ್ಲ ಅಂತ ಹೇಳಿದಾಗ ವಜ್ರೇಶ್ವರಿ ಕೋಪ ಬಂದು, ನಿಮ್ಮ ಅಕ್ಕ ಇಷ್ಟೊಂದೆಲ್ಲ ಹೇಳಿದಲ್ಲ, ನಿಮ್ಮ ಅಕ್ಕಂಗೆ ಹೋಗಿ ಒಂದು ಕತೆ ಹೇಳು. ಏನಂತ ಅಂದರೆ, ಚಿನ್ನದ ಕೋಳಿ ಇಡೋ ಮೊಟ್ಟೆ ಕತೆ ಹೋಗಿ ಹೇಳು. ದಿನ ಒಂದೊಂದು ಕೋಳಿ ಮೊಟ್ಟೆ ಚಿನ್ನದ ಇಡ್ತಾ ಇದ್ದಾರೆ. ಆದರೆ ಅದ್ರ ಮಾಲೀಕ ಏನು ಮಾಡಿದಂತೆ, ದಿನ ಒಂದೊಂದು ಇಡೋಷ್ಟು ತಾಳ್ಮೆ ನನಗಿಲ್ಲ ತೊಗೊಳಕ್ಕೆ ಅಂತೇಳಿ ಕೋಳಿ ಮೊಟ್ಟೆ ಬಗ್ಗದಂತೆ. ಹೊಟ್ಟೆ ಬಗ್ದಾಗ ಅಲ್ಲಿ ಏನೂ ಇರಲಿಲ್ವಂತೆ. ಇದು ದಡ್ರು ಮಾಡೋವಂಥ ಕೆಲಸ. ಆದರೆ ನಾನು ಹಂಗಲ್ಲ, ದಿನ ಚಿನ್ನದ ಕೋಳಿ ಮೊಟ್ಟೆ ಇಡ್ತಾ ಇದ್ದನ್ನು ಹೆಂಗೆ ವಾಪಸ್ ತೊಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಕಥೆನ ಹೋಗಿ ನಿಮ್ಮ ಅಕ್ಕಂಗೆ ಹೇಳು, ಆಯಿತಾ, ಹೋಗು ಅಂತ ಹೇಳ್ತಾಳೆ. ಅಲ್ಲಿಂದ ವಿಧಿ ಹೊರಡ್ತಾಳೆ. ಇಲ್ಲಿ ವಜ್ರೇಶ್ವರಿ ಕೋಪದಿಂದ ಮಾತನಾಡ್ತಿರ್ತಾಳೆ. ಬೆಳಗಾಗತ್ತೆ ಅಂತಲೇ ಜೀವ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡ್ಕೊಂಬರ್ತಾನೆ. ರೂಮಿಗೆ ಬಂದು ನೋಡಿದ್ರೆ ರಚನಾ ಮತ್ತು ಕೃಷ್ಣ ಇನ್ನೂ ಮಲಗಿರ್ತಾರೆ. ಆಲ್ರೆಡಿ ನಾನು ತಿಂಡಿ ಮಾಡ್ಕೊಂಬಂದಿದ್ದೀನಿ, ಇವರಿಬ್ಬರು ಇನ್ನೂ ಮಲಗಿದಾರಲ್ಲ, ಅಮ್ಮ ಮಗಳು ಸರಿಯಾಗಿದ್ದಾರೆ ಅಂತ ಹೇಳಿ ಇಬ್ಬರನ್ನೂ ಎಬ್ಬರಿಸ್ತಾನೆ. ಅಲ್ಲಿಗೆ ರಚನಾ, ಗುಡ್ ಮಾರ್ನಿಂಗ್ ಜೀವ, ಏನು ಬೆಡ್ ಕಾಫಿ ಥರ ಬೆಡ್ ತಿಂಡಿ ತಂದಿದ್ದೀರಾ ಅಂತ ಕೇಳ್ತಾಳೆ. ಏನ್ರಿ ನೀವು ಅಮ್ಮ ಆಗಿ ಮಕ್ಕಳಿಗೆ ಒಳ್ಳೇದನ್ನು ಹೇಳ್ಕೊಡ್ಬೇಕಾಗಿರೋ ನೀವೇ ಹೆಂಗೆ ಮಾಡಿದ್ರೆ ಹೆಂಗೆ ಅಂತ ಜೀವ ಕೃಷ್ಣಗೆ ಕೇಳ್ತಾನೆ. ಕೃಷ್ಣಂಗೆ ಹೇಳ್ಬೇಕಾದ್ರೆ ರಚನೆಗೂ ಬೈತಾನೆ. ರಚನಾ ಅದಕ್ಕೆ, ಏನು ಹುಲಿ ಏನೋ ಕಾಡಲ್ಲಿದ್ದಾಗ ಸ್ನಾನ ಮಾಡುತ್ತೆ, ಅಲ್ಬ್ರಷ ಮಾಡುತ್ತೆ ಅಂತ ಕೇಳಿದಾಗ ಅದಕ್ಕೆ ಜೀವ ಹೇಳ್ತಾನೆ, ಹಂಗಾರೆ ಹುಲಿ ಬಟ್ಟೆಗೂ ಹಾಕಲ್ಲ ಅಂತ ಹೇಳಿದಾಗ ರಚನೆಗೆ ಬೇಜಾರಾಗುತ್ತೆ. ಸರಿ ಆಯಿತು, ನಂಗೆ ಹೊಟ್ಟೆ ಎಷ್ಟಿರ್ತಾ ಇದೆ, ತಿಂಡಿ ಕೊಡಿ ಅಂತ ಇಸ್ಕೊಂಡು ರಚನಾ ತಿಂತಾಳೆ. ಆಗ ರಚನಾ ಕೃಷ್ಣಂಗೆ ಹೇಳ್ತಾಳೆ, ನೋಡು ಕಂದ, ಉಪ್ಪಿಟ್ಟು ಮತ್ತು ಕೇಸರಿಬಾತು ಬದುಕಲ್ಲಿ ಮತ್ತು ಸುಖ ದುಃಖ ಎರಡು ಇದ್ದಂಗೆ, ಸೈಡನ್ನು ಸಮವಾಗಿ ತೊಗೋಬೇಕು ಅಂತ ಹೇಳ್ಕೊಡ್ತಾಳೆ. ಹಿಂಗೆ ಬೈದು ಹೋಗಿದ್ದಕ್ಕೆ ಜೀವಂಗೆ ರಚನಾ ಕೇಳ್ತಾಳೆ ಬಾಲನ, ನಾನೇನು ಮಾಡಬೇಕು ಅಂತ. ಅದಕ್ಕೆ ಬಾಲ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ವಜ್ರೇಶ್ವರಿ ರಾತ್ರಿಯಾಗಿ ಬೆಳಗಾದ್ರೂ ಹಾಗೆ ಕೂತಿರ್ತಾಳೆ. ಆ ಕೂತಿರೋದನ್ನು ಮನೆಯಲ್ಲಿ ಅವ್ರ ರಚನಾ ಚಿಕ್ಕಮ್ಮ ನೋಡಿ, ಅಕ್ಕ ನೀವು ಇನ್ನೂ ಹಿಂಗೆ ಕೂತಿದ್ದೀರಾ, ರಾತ್ರಿ ಊಟ ಮಾಡಿಲ್ಲ, ರಾತ್ರಿ ನಿದ್ದೆ ಮಾಡಿಲ್ಲ, ಬೆಳಗಾಗೋರ್ಗು ಹಿಂಗೆ ಕೂತಿದ್ದಾರಲ್ಲ, ನಿಮ್ಗೆ ಏನಾಗಿದೆ ಅಕ್ಕ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ನನ್ನ ರಚನೆ ಆಗಿದ್ಲು, ಅವಳಿಗೆ ಇವಾಗ ನಾನು ಬೇಕಾಗಿಲ್ಲ, ಅವಳ ದಾರಿ ನೋಡ್ಕೊಂಡಿದ್ದಾಳೆ, ಇದು ಎಷ್ಟು ಮಟ್ಟಿಗೆ ಸರಿ ಇರ್ಬೋದು ಅಂತ ಹೇಳು ಅಂತ. ಆದರೆ ಅವನ ಚಿಕ್ಕಪ್ಪ ಅನ್ಕೋತಾನೆ, ನೀವು ಮಾಡಿದ ಕರ್ಮ ನೀವೇ ಅನುಭವಿಸ್ಬೇಕು, ಇವಾಗ ಗೊತ್ತಾಗ್ತಿದೆ ನೀ ಕರ್ಮ ಏನು ಅಂತ ಅನ್ಕೋತಾನೆ. ಇಲ್ಲಿ ತೇಜಂಗೊಂದು ಫೋನ್ ಬರುತ್ತೆ. ಅಲ್ಲಿ ನೋಡಿದ್ರೆ ಚಿತ್ರಮಂಡಳಿಯಿಂದ ಮೀಟಿಂಗ್ ಕರೆದಿರ್ತಾರೆ. ಯಾಕೆ ಅಂತಂದರೆ ಎಲ್ಲರೂ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ. ಇಲ್ಲಿ ರಚನಾ ಬಾಲ ಹೇಳ್ದಂಗೆ ಬಂದು ಮನೆ ಹೊರಗಡೆ ನೀರು ಹಾಕಿ ಮನೆಯೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕೋಕ್ಕೆ ಶುರು ಮಾಡ್ತಾಳೆ. ರಂಗೋಲಿ ಹಾಕ್ಬೇಕಾದ್ರೆ ಪಕ್ಕದ ಮನೆಯವ್ಳು ಬಂದು, ಹಾಯ್ ರಚನಾ ಮೇಡಮ್ ಅಂತ ಹೇಳ್ತಾಳೆ. ಅದಕ್ಕೆ ಹಾಯ್ ಬನ್ನಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ಬರ್ತಾಳೆ. ಅಲ್ಲಿ ಬಂದು ನಿಂತ್ಕೊಂಡಾಗ, ಏನು ರಚನಾ ಮೇಡಮ್ ನೀವು ರಂಗೋಲಿ ಹಾಕ್ತಾಯಿದ್ದೀರಾ ಅಂತ ಕೇಳಿದಾಗ, ಹೌದು ನಾನೇ ಆಗ್ತಾ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ನಿಂಗೆ ಆ ಸಿಟ್ಟಿಂಗ್ ಗಂಡ ಅಂತ ಹೇಳಕ್ಕೆ ಬರ್ತಾಳೆ. ಅದಕ್ಕೆ ಅವಳನ್ನು ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ ನೀವು ಅಂತ ರಚನಾ ಅವಳನ್ನ
ಬೈತಾಳೆ. ಅಲ್ಲಿಗೆ ಜೀವ ಆಚೆ ಬಂದು ನೋಡ್ತಾನೆ. ಇದೇನು ರೀ ಹಿಂಗೆ ಹಾಕಿದ್ದೀರಾ ಅಂತ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅದಕ್ಕೆ ರಚನೆ, ಯಾಕೆ ಹಿಂಗೆ ಆಡ್ತಾಯಿದ್ದೀರಾ, ಏನಾಯಿತು ನಿಮಗೆ ಅಂತ ಜೀವನ ಕೇಳಿದಾಗ, ಇದೇನು ರಂಗೋಲಿನಾ ಇಲ್ಲ ಏನು ಅಂತ ಕೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ರಂಗೋಲಿನೇ ಇದು ಅಂತ ಹೇಳಿದಾಗ, ಇದು ರಂಗೋಲಿ ಹಾಕಿರೋದಲ್ಲ, ರಂಗೋಲಿನ ಎರಚಿರೋದು ಅಂತೇಳಿ ಎರಚ್ತಾ ಇರ್ತಾನೆ. ಅಲ್ಲಿಗೆ ಬಾಲ ಬಂದು ಕೇಳ್ತಾನೆ, ಯಾಕೋ ಹಿಂಗೆ ಎರಚ್ತಾ ಇದೆ ರಂಗೋಲಿ ಪುಡಿನ ಅಂತ ಕೇಳ್ತಾನೆ. ಅದಕ್ಕೆ ಜೀವ, ನಾನು ಎರಚ್ತಾ ಇಲ್ಲಪ್ಪ, ನಿನ್ನ ತಂಗಿ ಎರಚಿರೋದು ಬಿಡಿಸಿರೋದು ನೋಡು ಅಂತ ಹೇಳಿ ಆಡ್ಕೋತಾನೆ. ರಚನೆಗೆ ಸ್ವಲ್ಪ ಬೇಜಾರಾಗತ್ತೆ, ಹೆಂಗೆ ಹಾಕ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಬಾಲ ಏನು ಮಾಡ್ತಾನೆ, ನೀರು ಒಂದು ನಿಮಿಷ ಅಂತ ರಂಗೋಲಿನೇ ನೋಡ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ. ಎಲ್ಲರೂ ತತ್ವನ ರಂಗೋಲಿ ಮುಖಾಂತರ ಹೇಳಿದ್ರೆ, ನೀವು ರಂಗೋಲಿ ಮುಖಾಂತರನೇ ತತ್ವ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಏನದು ಅಂತ ಕೇಳಿದಾಗ, ಜೀವನಿಗೆ ಸ್ಟ್ರೈಟ್ ಆಗೋದ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ಸುತ್ತಿ ಬಳಸಿ ಬರಬೇಕು ಅಂತ ಇದನ್ನು ಹಾಕಿದ್ದೀರ ಅಲ್ವಾ, ನಂಗೆ ಗೊತ್ತು ಇದರ ಅರ್ಥ ಏನು ಅಂತ ಹೇಳ್ತಾರೆ. ಅದಕ್ಕೆ ಜೀವನ್ಗೆ ಸಿಟ್ಟು ಬಂದು ಬಾಲಂಗೆ ರಂಗೋಲಿ ಪುಡಿ ಹಚ್ಕೊಂಡು ಆಟ ಆಡ್ತಾ ಇಲ್ಲಿ ವಜ್ರೇಶ್ವರಿ, ನಾನು ಯಾಕೆ ಬರಬೇಕು ಮೀಟಿಂಗಿಗೆಲ್ಲ ನಾನು ಬರಲ್ಲ, ಅದೇನಾರ ಆಗಲಿ, ಅದೇನಾರ ಮಾಡ್ಕೊಳ್ಳಿ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಇಲ್ಲ ಅದಕ್ಕೆ ಅವ್ನ ಚಿಕ್ಕಪ್ಪ ಅದನ್ನು ನೋಡ್ಕೊಂಡು ನಿಂತಿರ್ತಾನೆ. ಆಮೇಲೆ ಅವಳು ಚಿಕ್ಕಮ್ಮ ಹೇಳ್ತಾಳೆ, ಅಕ್ಕ ನೀವೇ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ಕೊಟ್ಟವ್ರೆ, ನೀವೇ ಹಿಂಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ, ನನಗೆ ಅದೆಲ್ಲ ಆಗೋದಿಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ, ಯಾವ ಮೀಟಿಂಗು ಅಟೆಂಡ್ ಮಾಡೋದಿಲ್ಲ, ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಅದಕ್ಕೆ ತೇಜ, ಇಲ್ಲ ಅದಕ್ಕೆ ನಾವು ಹೋಗಲೇಬೇಕಾಗತ್ತೆ, ಇಲ್ಲಾಂದರೆ ದೊಡ್ಡ ಇಶ್ಯೂ ಆಗುತ್ತೆ, ನಾವು ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ, ಸರಿ ಆಯಿತು, ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳು, ಅದೇನಾಗುತ್ತೆ ಅಂತ ನೋಡೋಣ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಇಲ್ಲಿ ಚಿಕ್ಕಪ್ಪ ಹೊರಗಡೆ ಬಂದು, ಯಾರು ಕರ್ಮ ಮಾಡಿದ ಕರ್ಮದ ಫಲ ಅನುಭವಿಸು ಅಂತ ಹೇಳ್ತಾನೆ. ಇಲ್ಲಿ ಜೀವ ಮತ್ತು ಬಾಲ ಇಬ್ಬರು ಹೊರಗಡೆ ಬಂದಿರ್ತಾರೆ. ಹೊರಗಡೆ ಗಾಡಿ ನಿಲ್ಲಿಸಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗ ಏನು ಮಾಡ್ತಾನೆ, ಸರ್ ಇದನ್ನು ತೊಗೊಳ್ಳಿ ಸರ್, ಹೂವು ತೊಗೊಳ್ಳಿ ಸರ್ ಅಂತ. ಜೀವ ಬೇಡಪ್ಪ ಅಂತ ಅಂದರೂ ಒಂದು ಬ್ಲ್ಯಾಕ್ ರೋಸ್ನ ಅವ್ನ ಕೈಯಲ್ಲಿ ಇಟ್ಟು ಹೊಟ್ಟೋಗ್ತಾನೆ. ಬ್ಲ್ಯಾಕ್ ರೋಸ್ ನನ್ನ ಕೈಗೆ ಕೊಟ್ಟ ಅಂತ ಹೇಳಿ ನೋಡಿದಾಗ ಬ್ಲ್ಯಾಕ್ ರೋಸಲ್ಲಿ ಒಂದು ಚೀಟಿ ಇರುತ್ತೆ. ಆ ಚೀಟಿಲಿ ಏನೋ ಬರೆದಿರುತ್ತೆ. ಅದೇನು ಬರೆದಿರುತ್ತೆ ಅಂತ ಇಬ್ಬರಿಗೂ ಅರ್ಥ ಆಗದಲ್ಲಿ ಇಬ್ಬರು ಮುಖ ನೋಡ್ತಾ ಇರ್ತಾರೆ. ಇದು ನನಗೆ ಯಾಕೆ ಕೊಟ್ಟ ಇವನು ಅಂತ ಜೀವ ಅನ್ಕೋತಿರ್ತಾನೆ. ಆಗ ಜೀವ ಫಸ್ಟು ಆ ಹುಡುಗನ ಹುಡ್ಕೋಣ ಅಂತ ಇಬ್ಬರು, ಬಾಲ ಮತ್ತು ಜೀವ ಇಬ್ಬರು ಆ ಹುಡುಗನ ಹುಡ್ಕಕ್ಕೆ ಹೋಗ್ತಾರೆ. ಆ ಹುಡುಗ ಅಲ್ಲಿ ನೆಡ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ಬಾ ಮಗ ಅಲ್ಲಿದ್ದಾನೆ ಅಂತ ಹೋಗಿ ಆ ಹುಡುಗನ ಹಿಡ್ಕೊಂಡು ಈ ರೋಸ್ನ ನನಗೆ ಯಾಕೆ ಕೊಟ್ಟೆ ಅಂತ ಕೇಳಿದಾಗ, ಇಲ್ಲ ಒಬ್ಬರು ಕಪ್ಪಗೆ ಉದ್ದಕ್ಕೆ ಬಂದಿದ್ರು, ಅವರು ಮಕ್ಕಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು, ಅವ್ರು ಬಂದು ಈ ಬ್ಲ್ಯಾಕ್ ರೋಸ್ನ ಆ ಗಾಡೀಲಿ ಬರ್ತಾರೆ ಕರ್ಣಂಗೆ ಕೊಟ್ಬಿಡು ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದು ಕೊಟ್ಟೆ ಅಂತ ಹೇಳ್ತಾನೆ. ಈ ಬಾಲ, ಈ ಬ್ಲ್ಯಾಕ್ ರೋಸ್ ಯಾರು, ಈ ಕರ್ಣ ಯಾರು ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಕರ್ಣ ನನ್ನ ಫ್ರೆಂಡ್, ಅವನಿಗೆ ಮೊನ್ನೆ ಫೋನ್ ಮಾಡಿದಾಗ ಅವ್ನು ಹೇಳ್ತಾ ಇದ್ದ ಏನೋ ಬ್ಲ್ಯಾಕ್